ಒಂದು ಮಾತನ್ನ ನೀವು ಹೇಳಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ, ಇವತ್ತು ಬಿಜೆಪಿ ಅವರು ಹೇಳ್ತಾರೆ ಈ ದೇಶದಲ್ಲಿ 24 ಕೋಟಿ ಬಡವರನ್ನ ನಾವು ಮೇಲೆ ಎತ್ತಿದ್ದೀವಿ ಅಂತ ಹೇಳಿ. ಆದರೆ ದುರ್ದೈವದ ಸಂಖ್ಯೆ ಏನಪ್ಪಾ ಅಂದ್ರೆ, ಈ ದೇಶದ 15 ರಾಷ್ಟ್ರದಲ್ಲಿ ಬರಗಾಲ ಬಿದ್ದರೆ ಅವರಿಗೆ ಸಹಾಯ ಮಾಡತಕ್ಕಂಥ ಶಕ್ತಿ ಕೇಂದ್ರ ಸರ್ಕಾರಕ್ಕಿಲ್ಲ. ಇವತ್ತು ನಾನು ನೋಡಿದೆ ಪತ್ರಿಕೆಯಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ನಮಗೆ ಮನವಿನೇ ಭಾಳ ತಡ ಮಾಡ್ಕೊಂಡದಂತೇಳಿ. ಯಾವಾಗ ಅಕ್ಟೋಬರ್ನಲ್ಲಿ ನಾವು ಮನವಿ ಕೊಟ್ಟಿವಿ, ಇನ್ನೂವರೆಗೆ ಬರಗಾಲದ ಬಗ್ಗೆ ಸ್ಪಂದನೆ ಮಾಡಲಿಲ್ಲ. ಆದರೆ ನಾವು ಕನಿಷ್ಠ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಒಬ್ಬ ರೈತರಿಗೆ ಬರಗಾಲ ತುತ್ತಾದವರಿಗೆ 2,000 ರೂಪಾಯಿ ಆದರೂ ನಾವು ಕೊಟ್ಟಿದ್ದೀವಿ. ಆದರೆ ಈ ಅವಕಾಶ ಕೇಂದ್ರ ಸರ್ಕಾರಕ್ಕೆ ಬಹಳಷ್ಟಿತ್ತು. 14 ಲಕ್ಷ ಕೋಟಿ ಇವತ್ತು ಈ ಉದ್ದಿಮೆದಾರರ ಸಾಲ ಮನ್ನಾ ಮಾಡಿದ್ರು. ಆದರೆ ರೈತರ ಬರಗಾಲದ ಪರಿಹಾರ ಕೊಡ್ತಕ್ಕಂಥ ಕನಿಷ್ಠ ಚಿಂತನೆ ಅವರಿಗೆ ಬರಲಿಲ್ಲ. ಅದು ಅಷ್ಟೇ ಅಲ್ಲ, ನಮ್ಮ ರಾಜ್ಯದ 25 ಜನ ಸಂಸದರಿದ್ದು ಒಂದು ದಿವಸ ಈ ಬರಗಾಲದ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ಧ್ವನಿ ಎತ್ತಿಲ್ಲ. ನನಗೆ ಆಶ್ಚರ್ಯದ ಸಂಖ್ಯೆ ಏನಪ್ಪಾ ಅಂದ್ರೆ, ಮೋದಿಯವರು ಯಾವಾಗ ಕರ್ನಾಟಕದಲ್ಲಿ ಅತಿವೃಷ್ಟಿ ಆಗ್ತದೆ ಅಥವಾ ಬರಗಾಲ ಬರ್ತದೆ ಅವಾಗ ಬರುವುದಿಲ್ಲ. ಆದ್ರೆ ಚುನಾವಣೆ ಇದ್ದಾಗ 20 ಸರ್ತಿ ಬಂದು ಹೋಗ್ತಾರೆ. ನಿಮಗೆಲ್ಲ ಗೊತ್ತಿದೆ, ಇದನ್ನ ನೀವು ತಿಳ್ಕೊಳ್ಬೇಕು. ಚುನಾವಣೆ ದೃಷ್ಟಿಕೋನದಿಂದ ಮೋದಿ ಅವರು ಕರ್ನಾಟಕಕ್ಕೆ ಬರ್ತಾರೆ, ಆದರೆ ಕರ್ನಾಟಕ ಜನರ ದುಃಖನ್ನ ಕೇಳ್ತಕ್ಕಂಥ ಮನಸ್ಸು ಅವರಲ್ಲಿಲ್ಲ. ನನಗೆ ಆಸೆ ಏನಪ್ಪಾ ಅಂದ್ರೆ, ಈ ಸರ್ತಿ ಇಡೀ ದೇಶದ ರೈತರಲ್ಲಿ ಒಂದು ಚಿಂತನೆ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ,